ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಮಲಗುವ ಕೋಣೆಯಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಕೆಲವು ನಿಯಮಗಳನ್ನು ಹೇಳ್ಕೊಡ್ತೀವಿ. ಏನು ಅಂತಂದರೆ, ಯೂಶ್ವಲಿ ಏನಿರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಅಂತ ಇಟ್ಕೊಂಡಿರ್ತೀವಿ. ಅದು ಎಲ್ಲಿ ಇಟ್ಕೊಂಡಿರ್ತೀವಿ ಅಂತಂದರೆ ನಮ್ಮ ಬೆಡ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ. ಬೆಡ್ ಪಕ್ಕದಲ್ಲಿ ಒಂದು ಮಿರರು ಇನ್ನೊಂದು ಇಟ್ಕೊಳ್ತೀವಿ, ಟ್ರೇ ಇಟ್ಟಿರ್ತೀವಿ. ಅದರಲ್ಲಿ ಸ್ನೋ, ಎಣ್ಣೆ, ಬಾಚಣಿಗೆ, ಮತ್ತೊಂದು ಮಗದೊಂದು ಎಲ್ಲ ಇಟ್ಟಿರ್ತೀವಿ. ಇಲ್ಲಿ ಆಗುವಂತಹ ಒಂದು ಸಣ್ಣ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. ಸಾಕಷ್ಟು ಜನ ಇನ್ನೂ ಏನು ಮಾಡ್ತೀರಿ, ಪರ್ಸು ಅಲ್ಲಿ ಇಲ್ಲಿ ಇಟ್ಟರೆ ಹೆಂಡತಿ ದುಡ್ಡು ಎತ್ಕೊಂಡು ಬಿಡ್ತಾಳೆ ಅಂತನೋ, ಮಗ ದುಡ್ಡು ಕದ್ದು ಬಿಡ್ತಾನೆ ಅಂತನೋ, ಹೇಳ್ದಿರ ದುಡ್ಡು ಎತ್ಕೊಂಡ್ಬಿಟ್ರೆ ನಾನೇನಕ್ಕೋ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಆ ಪರ್ಸನ್ನು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ತೀನಿ. ಇದೆಲ್ಲ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ತಲೆಯ ಭಾಗದಲ್ಲಿ, ನಾವು ಮಲಗುವಂತಹ ತಲೆಯ ಭಾಗದಲ್ಲಿ ಎಣ್ಣೆಯ ಅಂಶ, ಪರ್ಸು ಇತ್ಯಾದಿಗಳು, ಹಾಗೆ ಬೆಂಕಿ ಪಟ್ನ, ಕರ್ಪೂರ, ಊದಿನ ಕಡ್ಡಿ ಇತ್ಯಾದಿಗಳು, ಅಗರಬತ್ತಿ ಇತ್ಯಾದಿಗಳು, ಈ ಸೆಂಟು, ಸ್ನೋ ಪೌಡರು ಇತ್ಯಾದಿಗಳು ನಾವು ಮಲಗುವಂತಹ ತಲೆಯ ಭಾಗದಲ್ಲಿ ಇದ್ದರೆ ಅದು ನಮ್ಮ ತಲೆಗೆ, ನಮ್ಮ ದೇಹಕ್ಕೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿ. ಅದರಿಂದ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ನ ಅಲ್ಲಿ ಇಟ್ಕೋಬೇಡಿ ಅಂತ ನಾನು ಹೇಳಲ್ಲ. ಟೇಬಲ್ ಪಾಡಿಗೆ ಟೇಬಲ್ ಇರಲಿ. ಈ ಏನು ಎಣ್ಣೆ, ತಲೆಗೆ ಹಚ್ಚೋ ಎಣ್ಣೆ ಆಗಲಿ, ಶಾಂಪೂ ಆಗಲಿ, ಏನೇನೇನೋ ಸಾವಿರ ಬಂದಿರುತ್ತೆ ಈಗ ಅಲಂಕಾರಿಕ ವಸ್ತುಗಳು, ಸ್ನೋ ಪೌಡ್ರು, ಕ್ರೀಮು ಇತ್ಯಾದಿ ಏನೇನಿರುತ್ತೆ ಅವೆಲ್ಲವನ್ನು ಕೂಡ ತಲೆಯ ಭಾಗದಿಂದ ಪಕ್ಕದಲ್ಲೆಲ್ಲಾದರೂ ದೂರವಾಗಿಡಿ. ತಲೆಯ ಭಾಗದಲ್ಲಿ ಏನಿಡಬೇಕಪ್ಪ ಹಾಗಾದರೆ ಅಂತಂದರೆ, ಒಂದು ನೀರಿನ ಬಾಟ್ಲಾಗಲಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ನೀರನ್ನಾಗಲಿ ಇಡೋದ್ರಿಂದ ಪ್ರಕೃತಿಯಲ್ಲಿ ಬರುವಂತಹ ನೆಗೆಟಿವ್ ಎನರ್ಜಿನ ನೀರು ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಬರುತ್ತೆ. ರಾತ್ರಿ 12 ಗಂಟೆಯಿಂದ 3 ಗಂಟೆ ಒಳಗಡೆ ನಮ್ಮ ಭೂಮಂಡಲದಲ್ಲಿ ಎಲ್ಲ ಕಡೆ ಈ ಏನು ನೆಗೆಟಿವ್ ಎನರ್ಜೀಸ್ ಅಂತ ಇರುತ್ತೆ ಅದು ಸಂಚಾರ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸುತ್ತ ತೈಲ ಇದ್ದರೆ ಆ ತೈಲ ಅದನ್ನು ಎಳ್ಕೊಂಡು ಬಿಡುತ್ತೆ. ಅದು ನಮ್ಮ ಜೀವನದಲ್ಲಿ ಆ ಮಾರನೇ ದಿನ ಆ ತೈಲನ ನಾವು ತಲೆಗೆ ಹಚ್ಕೊಂಡ್ವಿ ಅಂದಾಗ ನಮ್ಮ ದೇಹಕ್ಕೆ ಅದು ಬರುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪೌರ್ಣಮಿ ಅಮಾವಾಸ್ಯೆ ಬಂತು ಅಂದರೆ ನನ್ನ ಮಗ ವಿಚಿತ್ರವಾಗಿ ಆಡ್ತಾನೆ, ನನ್ನ ಹೆಂಡತಿ ವಿಚಿತ್ರವಾಗಿ ಆಡ್ತಾಳೆ, ನನ್ನ ಗಂಡ ವಿಚಿತ್ರವಾಗಿ ಆಡ್ತಾನೆ. ಇವೆಲ್ಲ ಬರೋ ಕಾರಣ ನಮಗೆ ಗೊತ್ತಿರಲ್ಲ. ನಮಗೆ ಎಲ್ಲವನ್ನೂ ಕೊಡೋದು ಪ್ರಕೃತಿಯೇ, ಪ್ರಕೃತಿನೇ ದೇವರು. ಆ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳಿಗೆ ನಾವು ಅನುಸರಿಸ್ತಾ ಹೋದರೆ, ನಾವು ಪ್ರಕೃತಿಯ ಜೊತೆಯಲ್ಲಿ ಹೋಗ್ತಾ ಇದ್ರೆ ಆವಾಗ ನಮ್ಮ ಜೀವನ ಹಸನಾಗ್ತಾ ಹೋಗುತ್ತೆ. ನಮಗಿವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಗೊತ್ತಿರೋದಿಲ್ಲ. ಅಯ್ಯೋ ಇಡಪ್ಪ ಪರವಾಗಿಲ್ಲ ಅಂತ ಅಲ್ಲಿ ಇಟ್ಟಿರ್ತೀವಿ. ಆದರೆ ಆಗುವಂತಹ ಬದಲಾವಣೆಗಳು ಈ ರೀತಿ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಎಣ್ಣೆನೋ ಅಥವಾ ಕ್ರೀಮೋ ಇನ್ನೊಂದು ಕೆಮಿಕಲ್ ವಸ್ತುನೋ ನೋಡ್ತೀವಿ. ನೋಡಿದಾಗ ನಮ್ಮ ಜೀವನ ಕೂಡ ಅದೇ ರೀತಿ ಬೇರೆ ಅವಸ್ಥೆಗೆ ಪಡ್ಕೊಳ್ಳೋದಕ್ಕೆ ಹೋಗುತ್ತೆ. ಅದರ ಬದಲು ಎದ್ದ ತಕ್ಷಣ ನೀರಿನ ತಂಬಿಗೆಯನ್ನು ನೋಡಿದ್ರೆ ಪೂರ್ಣ ಕಲಶ ಅಂತ ಹೇಳ್ತಾರೆ, ಪೂರ್ಣ ಕುಂಭ ಅಂತ ಹೇಳ್ತಾರೆ. ಗಂಗೆಯನ್ನು ನೋಡಿದ್ರೆ ಸಮುದ್ರವಸನೆ ದೇವಿ ಪರ್ವತ ಸ್ಥನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಭೂಮಿಯನ್ನು ಮುಟ್ಟುವಾಗ ಸಮುದ್ರವಸನೆ ಅಂದರೆ ಸಮುದ್ರವನ್ನೇ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡಿರುವಂಥವಳು. ಆ ನೀರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಂಗೆ ಚಯಪನೆ ಚೈವ ಗೋದಾವರಿ ಸರಸ್ವತಿ ಅಂತ ಮಂತ್ರ. ಆ ಗಂಗಾದೇವಿಯನ್ನು ನಾವು ದರ್ಶನ ಮಾಡಿದಾಗ ಅವಳು ಹೇಗೆ ನಮ್ಮ ಪಾಪಗಳನ್ನು ಕಳೀತಾಳೋ ಹಾಗೆ ನಮ್ಮ ರಾತ್ರಿ ನಮ್ಮ ದೇಹದಲ್ಲಿ ಬಂದಿರುವಂತಹ ಅನೇಕ ವಿಧವಾದ ನೆಗೆಟಿವ್ ಎನರ್ಜಿ ಆ ಕ್ಷಣದಲ್ಲಿ ನಿರ್ಮೂಲನೆ ಆಗಿ ಹೋಗುತ್ತೆ. ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿ ಅಂತ ಹೇಳ್ತಾರೆ. ಆರೋಗ್ಯ ನಿನಗೆ ಬರಬೇಕು ಅಂತಂದರೆ ಬಾಯಿ ಕೂಡ ಮುಕ್ಕಳಿಸ್ಬೇಡ. ಈ ನೀರು ಏನು ತಲೆ ಕೆಳಗಡೆ ಇಟ್ಕೊಂಡಿರ್ತೀಯ ಆ ನೀರನ್ನು ಕುಡಿದು ಆಮೇಲೆ ನೀನು ಬಚ್ಚಲ ಮನೆಗೆ ಹೋಗು ಅಂತ ಹೇಳ್ತಾರೆ. ವೈದ್ಯಕೀಯದಲ್ಲಿ, ಆಯುರ್ವೇದದಲ್ಲಿ ಕೂಡ ಇದನ್ನು ಹೇಳ್ತಾರೆ.
ಎಷ್ಟೋ ಜನಕ್ಕೆ ಈ ರೀತಿ ಮಾಡೋದ್ರಿಂದ ಶುಗರ್ ಎಲ್ಲ ಕಡಿಮೆ ಆಗಿದೆ. ಹಾಗೆ ಬೆಳಗ್ಗೆ ಆ ಎದ್ದ ತಕ್ಷಣದ ಬಾಯಿ ನೀರು ಮುಕ್ಕಳಿಸಿ ಅದನ್ನ ಯಾವ್ದಾದ್ರು ಗಾಯದ ಮೇಲೆ ಹಾಕೊಂಡ್ರೆ, ಗಾಯದ ಮೇಲೆ ಉಗುಳ್ಕೊಂಡ್ರೆ ಆ ಗಾಯ ವಾಸಿ ಆಗತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ನಮ್ಮ ದೇಹದ ಒಳಗಿರುವಂತಹ ಶಕ್ತಿ. ಹಾಗೆ ಅದರ ಜೊತೆಯಲ್ಲಿ ಗಂಗಾ ಮಾತೆ ಸೇರಿದ್ರೆ ನಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ. ಯಾಕಂದ್ರೆ ಇಡೀ ಪ್ರಪಂಚ 70% ಜಲಾವೃತವಾಗಿರುತ್ತೆ. ನಮ್ಮ ದೇಹ ಕೂಡ, ನಮ್ಮ ದೇಹದಲ್ಲಿ ರಕ್ತ ರೂಪದಲ್ಲಿ ಹರಿತಾ ಇರುವಂತಹ ದ್ರವ 70% ಇರುತ್ತೆ. ಇನ್ನು 30% ಮಾತ್ರ ಮಾಂಸ, ಮಜ್ಜೆ, ಮೂಳೆಗಳಿರುತ್ತೆ. ಅದರಿಂದ ನಾವೆಷ್ಟೆಷ್ಟು ಗಂಗಾದೇವಿಗೆ ಆದ್ಯತೆಯನ್ನ ಕೊಡ್ತೀವೋ ಅಷ್ಟಷ್ಟು ನಾವು ಪವರ್ಫುಲ್ ಆಗ್ತಾ ಹೋಗ್ತೀವಿ. ಅದರಿಂದ ಮನೆಯಲ್ಲಿ ಮಲಗೋ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಳ್ಳೋದಕ್ಕೆ ಬೇರೆ ಜಾಗ ಇದ್ರೆ ಸ್ವಲ್ಪ ದೂರವಾಗಿಟ್ಕೊಳ್ಳಿ. ನೀವು ಮಲಗುವಂತಹ ಬೆಡ್ ಪಕ್ಕದಲ್ಲಿ ತಲೆಯ ಭಾಗದಲ್ಲೇ ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೋಬೇಡಿ. ಒಂದು ವೇಳೆ ಜಾಗ ಇಲ್ಲ, ಅಲ್ಲೇ ಇಟ್ಕೊಂಡಿದೀವಿ ಅಂತಂದ್ರೆ ಏನು ಕೊಬ್ಬರಿ ಎಣ್ಣೆನೋ, ಆಮಂಡ್ ಆಯಿಲ್ಲೋ, ಏನೇನೋ 1000 ಆಯಿಲ್ಗಳಿರುತ್ತೆ, ಆ ಆಯಿಲ್ ಆಗಲಿ, ಸ್ನೋ ಪೌಡರು ಇತ್ಯಾದಿಗಳಾಗಲಿ ಅದನ್ನ ಒಂದು ಡಬ್ಬಿ ಮಾಡಿ ನಿಮ್ಮ ಕಾಲ ಬಳಿ ಎಲ್ಲಾದರೂ ಆ ಕಡೆ ದೂರವಾಗಿ ಇಟ್ಕೊಳ್ಳಿ. ತಲೆ ಹತ್ರ ಯಾವಾಗಲೂ ತುಂಬಿದ ಒಂದು ತಮ್ಮಿಗೆ ಬಿಂದಿಗೆಯನ್ನು ಇಟ್ಕೊಳ್ಳಿ. ಸ್ಟೀಲ್ ಅಲ್ಲ, ತಾಮ್ರ ಅಥವಾ ಹಿತ್ತಾಳಿ. ಬೆಳ್ಳಿ ಇದ್ರೆ, ಬೆಳ್ಳಿ ಬಂಗಾರ ಇದ್ರೆ ತುಂಬ ಸಂತೋಷ. ಯಾರ ಮನೇಲಿರುತ್ತೋ ಅವ್ರು ಮಾಡ್ಕೊಳ್ತಾರೆ. ಇಲ್ದಿರ ಇರೋರು ಒಂದು ತಾಮ್ರದ ತಮ್ಗೆ ತರೋದ್ರಲ್ಲಿ ಏನೋ ಅತಿಶಯೋಕ್ತಿ ಅಲ್ಲ. 200-300 ರೂಪಾಯಿ ಕೊಟ್ಬಿಟ್ಟು ಒಂದು ಸಣ್ಣ ತಾಮ್ರದ ತಮ್ಗೆ ತಂದು ಅದರಲ್ಲಿ ನೀರನ್ನು ಇಟ್ಕೊಂಡ್ರೆ ನಮ್ಮ ಜೀವನವೇ ಬದಲಾಗುತ್ತೆ. ಅಂದರೆ ಯಾಕೆ ಮಾಡಬಾರ್ದು ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.